ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸರ್ ಸ್ವಲ್ಪ ಹಿಂದೆ ಸರ್ ಸ್ವಲ್ಪ ಹಿಂದೆ ಲಕ್ಷ್ಮೀಣ ಕ್ಯೂಟ್ ಲೋಗೋ ಕಳ್ಸ ಊರಲ್ಲಿ ಜಾಗ ಇದ್ದು ಸರ್ಕಾರಿ ಜಾಗದಲ್ಲೇ ಇಲ್ಲಿ ಮಾಡಿಬಿಟ್ಟು ಮುಚ್ಚೋಗ್ಬಾರ್ದು. 3ನೇ ದಿನ ಗಿಡ ಬೆಳಿಬಾರ್ದು. ಒಂದು 6 ತಿಂಗಳೊಳಗೆ ಅವ್ರ ಸ್ಮಾರಕ ಸಂಪೂರ್ಣವಾಗಿ ಮುಗಿಬೇಕು. ಇಲ್ಲೇ 1-2 ಎಕರೆ ಜಾಗದಲ್ಲಿ ರಾಷ್ಟ್ರ ಮಟ್ಟದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದು ನೋಡ್ಬೇಕು ಅದ್ರ ಬಗ್ಗೆ. ಇವೆಲ್ಲ ಕೆಲಸ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ನಾನು ಗ್ಯಾರಂಟಿ ಅಜ್ಜಿನ ವಾಪಸ್ ನಾನು ಕರ್ಕೊಂಡು ಹೋಗ್ತೀನಿ. ಬಿಡಲ್ಲ, ಗಿಡ ಬೆಳೆಯೋದು ಬಿಡಲ್ಲ. ನಿಮಗೆಲ್ಲ 20-25 ವರ್ಷದಿಂದ ಒಬ್ಬರು ಮನೆ ಬಾಗಿಲಿಗೂ ನಾನು ಅಜ್ಜಿನ ನಿಲ್ಲಿಸ್ತಿಲ್ಲ, ಒಬ್ಬರು MLA ಮನೆ ಬಾಗಿಲಿಗೆ ನಿಲ್ಲಿಸ್ತಿಲ್ಲ, ಒಬ್ಬರು ಮಿನಿಸ್ಟ್ರು ಬಾಗಿಲಿಗೆ ಸಹಾಯ ಕೇಳಿ ನಿಲ್ಲಿಸ್ತಿಲ್ಲ. ಇಡೀ ನನ್ನ ಬದುಕನ್ನು ತ್ಯಾಗ ಮಾಡಿ ಅಜ್ಜಿನ ಸಾಕಿದೆ. ಇವತ್ತು ನನ್ನ ಒಟ್ಟಿ ಮಾಡಿ ಹೋಗ್ಬಿಟ್ಟು ಅದು ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ನಿಮ್ಮೆಲ್ಲರ ಸಹಕಾರ ದೇಶ ಜಗತ್ತಲ್ಲೇ ಅಜ್ಜಿ ಪ್ರಚಾರ ಆದರೂ ಅಜ್ಜಿ ಕೆಲಸ ಎಲ್ಲ ಮುಂದುವರ್ಸ್ಕೊಂಡು ಹೋಗಿ ಅಷ್ಟೇ ಸರ್. ಇನ್ನೇನು ಹೇಳೋಕ್ಕಾಗಲ್ಲ. ನಾನು ಅಜ್ಜಿಗೋಸ್ಕರ ನಮ್ಮ ಬದುಕನ್ನು ಮುಡುಪಾಗಿಟ್ಟು ಸಾರ್ಥಕವಾಗಿ ನನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನ ಬಿಟ್ಟು ಅಜ್ಜಿ ಸೇವೆ ಮಾಡಿದ್ದೀನಿ. ಅಜ್ಜಿ ನನಗೆ ತುಂಬಿ ಆಶೀರ್ವಾದ ಮಾಡಿದೆ ಸರ್. ಅದಕ್ಕಿಂತ ದೊಡ್ಡದೇನು ಏನೂ ಇಲ್ಲ ಸರ್. ಒಂದು 2-3 ತಿಂಗಳೊಳಗೆ ಇದೊಂದು ಸ್ಮಾರಕ ಮುಗಿಸ್ಬಿಡಿ ಸರ್. ಗಿಡ ಗಂಟೆ ಬೆಳೆಸ್ಬೇಡಿ ಸರ್. ನಾನೇನು ಕೇಳಲ್ಲ ಸರ್, ನನಗೇನು ಬೇಡ ಸರ್. ಅಜ್ಜಿ ನನಗೋಸ್ಕರ ಗೌರ್ಮೆಂಟಲ್ಲಿ ಭಾಳ ಕೇಳ್ತು ಸರ್. ನನಗೇನು ಎಳ್ಳಷ್ಟು ಬೇಡ. ಇದೊಂದು ಸ್ಮಾರಕನ ಮಾಡಿ ಜನರಿಗೆ ಕೊಟ್ಬಿಡಿ ಸರ್. ಶಾಶ್ವತವಾಗಿ ಉಳಿಲಿ. ನನಗೇನು ಬೇಡ ಸರ್, ನನಗೇನು ಬೇಡ ಸರ್. ನಿಮ್ಮ ಸಹಕಾರ ಬೇಕು ಸರ್. ನೀವೇ ನಿಂತ್ಕೊಂಡು ಮಾಡಿಸ್ಬಿಡಿ ಸರ್. ಅಜ್ಜಿನ ಬೆಳೆಸಿದ್ದು ನೀವೇ, ಅಷ್ಟು ಗುರ್ಸಿದ್ದು ನೀವೇ. ಅಜ್ಜಿ ನಿಮಗೆ ಧನ್ಯವಾದ ಹೇಳಿದ್ದಾರೆ ಸರ್. ಎಲ್ಲರಿಗೂ ಧನ್ಯವಾದ ಬರೆದು ಪತ್ರ ಕೊಟ್ಟಿದ್ದಾರೆ ಸರ್. ಅದರ ಬಿಡುಗಡೆ ಮಾಡಕ್ಕೆ ಕೊಟ್ಟಿದ್ದೆ. ಅದು ಯಾರು ಕೊಟ್ಟರು ಗೊತ್ತಿಲ್ಲ ಸರ್. ಎಲ್ಲರಿಗೂ ಒಳ್ಳೇದಾಗಲಿ ಸರ್. ಅಷ್ಟೇ ಸರ್. ನಾನು ಇನ್ನೇನು ಹೇಳೋಕ್ಕಾಗಲ್ಲ. ಅಜ್ಜಿ ದಾರಿಲಿ ಎಲ್ಲರೂ ನಡೀರಿ ಸರ್. ಅಷ್ಟೇ ಸರ್ ಹೇಳೋದು. ಏನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.